ಡಿಎಂಕೆ ವಾಗ್ದಾಳಿ ಕಾಂಗ್ರೆಸ್ ವಿರುದ್ಧ. ಡಿಎಂಕೆ ವಕ್ತಾರ ಇಳಂಗೋವನ್ ಮಾತಾಡಿದ್ರು. ಚುನಾವಣೆಗಿಂತ ಮೊದಲೇ ಟಿವಿಕೆ ಜೊತೆಗೆ ಹೋಗುವ ಆಲೋಚನೆ ಇತ್ತು ಅವರಿಗೆ. ಕೆಲವು ಕಾಂಗ್ರೆಸ್ಸಿಗರಿಗೆ ಮನಸ್ಸಿತ್ತು. ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ಎಲ್ಲಾ ರಾಜ್ಯಗಳಲ್ಲೂ ಇದನ್ನೇ ಮಾಡಿದೆ. ಆಶ್ಚರ್ಯ ಅಂದ್ರೆ ಎಲ್ಲಾ ಕಡೆನೂ ಕಾಂಗ್ರೆಸ್ ಕೊನೆಗೆ ಸೋಲೋದೆ. ದೆಹಲಿ, ಪಶ್ಚಿಮ ಬಂಗಾಳದಲ್ಲಿ ಹೆಸರಿಲ್ಲದಂಗೆ ಹೋಗಿದೆ. ಈಗ ಮಾಡ್ತಿರೋ ಕೆಲಸ ಕಾಂಗ್ರೆಸ್ ಅಸ್ತಿತ್ವವೇ ಇಲ್ಲವಾಗಿಸುತ್ತೆ ಅಂತ. ಡಿಎಂಕೆ ವಕ್ತಾರ ಇಳಂಗೋವನ್ ಹೇಳಿಕೆ ಇದು. ತಮಿಳುನಾಡು ಕಾಂಗ್ರೆಸ್ ಯೂನಿಟ್ ಹೈಕಮಾಂಡ್ ಅನ್ನು ಸಂಪರ್ಕಿಸಿತ್ತು. ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ವಿಜಯರನ್ನ ಬೆಂಬಲಿಸುವುದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದ ನಂತರ 5 ಜನ ಎಂಎಲ್ಎಗಳು ಚೆನ್ನೈನಲ್ಲಿ ಟಿವಿಕೆ ಕಚೇರಿಗೆ ಬಂದರು. ಅವರುಗಳ ಜೊತೆಗೆ ವಿಜಯ್ ಮೀಟಿಂಗ್ ನಡೆಸಿದ್ರು. ಕಾಂಗ್ರೆಸ್ನ ಎಲ್ಲಾ ಶಾಸಕರನ್ನ ವಿಜಯ್ ಸನ್ಮಾನಿಸಿದರು. ಆ ನಂತರ 5 ಶಾಸಕರು ಸಹಿ ಹಾಕಿ ತಮ್ಮ ಬೆಂಬಲ ಪತ್ರವನ್ನ ವಿಜಯ್ಗೆ ಕೊಟ್ಟರು. ಚೋಡಂಕರ್, ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ, ಅವರ ಹೇಳಿಕೆ ಇದೆ. ತಮಿಳುನಾಡು ಕಾಂಗ್ರೆಸ್ ಟಿವಿಕೆಯನ್ನ ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಟಿವಿಕೆ ವಿಜಯ್ಗೆ ಫುಲ್ ಸಪೋರ್ಟ್ ಮಾಡುತ್ತೆ. ಸಂವಿಧಾನದಲ್ಲಿ ನಂಬಿಕೆ ಇಲ್ಲದ ಯಾವುದೇ ಕೋಮು ಶಕ್ತಿಗಳನ್ನ ಟಿವಿಕೆಯ ಈ ಮೈತ್ರಿಕೂಟದಿಂದ ದೂರವಿಡಲು ಷರತ್ತುಬದ್ಧವಾಗಿರುತ್ತದೆ. ಟಿವಿಕೆ ವಿಜಯ್ ತಮಿಳುನಾಡು ಕಾಂಗ್ರೆಸ್ ನಡುವಿನ ಈ ಮೈತ್ರಿ ಕಾಮರಾಜ್ ಅವರ ವೈಭವದ ದಿನಗಳನ್ನು ಮರಳಿ ತರಲು ಶ್ರಮಿಸುತ್ತದೆ. ಸಾಮಾಜಿಕ ನ್ಯಾಯದ ಆದರ್ಶಗಳ ಜೊತೆ ಕಾಂಗ್ರೆಸ್ ಮುಂದುವರಿಯುತ್ತೆ. ಇಷ್ಟಾಗಿದೆ. ಈಗ ವಿಜಯರಿಗೆ ಇರುವ ಇಮಿಡಿಯೇಟ್ ಸವಾಲು ಬಹುಮತ ಸಾಬೀತುಪಡಿಸೋದು. ಆ ನಂತರ ಶುರುವಾಗುತ್ತೆ ಚುನಾವಣೆಯಲ್ಲಿ ಕೊಟ್ಟ ಆಶ್ವಾಸನೆಗಳು. ಆಶ್ವಾಸನೆಗಳನ್ನು ಈಡೇರಿಸಬೇಕು. ಹೊಸ ಟೀಮ್ ಕಟ್ಟಬೇಕು. ಸಿನಿಮಾಗಳಲ್ಲಿ ರಾಜಕಾರಣಿಯ ಆಡಳಿತಗಾರನ ಪಾತ್ರ ಮಾಡಿರಬಹುದು. ಆಕ್ಚುಯಲ್ ಅಡ್ಮಿನಿಸ್ಟ್ರೇಷನ್ ಅನುಭವ ಇಲ್ಲ ವಿಜಯ್. ತುಂಬಾ ದೊಡ್ಡ ಭರವಸೆಯೊಂದಿಗೆ, ಹೋಪ್ನೊಂದಿಗೆ ತಮಿಳುನಾಡಿನ ಜನ ಟಿವಿಕೆಗೆ ವೋಟ್ ಹಾಕಿದ್ದಾರೆ. ಆ ಭರವಸೆಗಳನ್ನ, ಹೋಪನ್ನ ಕಾಯ್ದುಕೊಳ್ಳಬೇಕು.
ಈಗ ಬರ್ತಾ ಇರುವ ಸುದ್ದಿ, ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯೋದು ಅನುಮಾನ. 118 ಶಾಸಕರ ಬೆಂಬಲ ಪತ್ರ ಕೇಳ್ತಾ ಇದ್ದಾರಂತೆ ಗವರ್ನರ್. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗವರ್ನರ್ ಕಚೇರಿಗೆ ಭೇಟಿ ಕೊಟ್ಟು ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದರು. ಮೆಜಾರಿಟಿ ಇದೆಯಾ ಇಲ್ವಾ ಅನ್ನೋದು ಅಲ್ಲೇ ಪ್ರೂವ್ ಆಗಬೇಕಾ? ಬೊಮ್ಮಾಯಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಕೇಸನ್ನು ಆವಾಗ ಪ್ರಸ್ತಾಪಿಸ್ತೀವಿ ನಾವು. ಆನ್ ದ ಫ್ಲೋರ್ ಆಫ್ ದ ಹೌಸ್ ಡಿಸೈಡ್ ಆಗಬೇಕಾಗಿದ್ದಲ್ಲ. ಗವರ್ನರ್ ಇಸ್ ರೈಟ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್. ನೋಡಿ, ಓಕೆ, ಸ್ವಲ್ಪ ಹೊತ್ತಿನ ಮುಂಚೆ ರಾಜೇಂದ್ರ ಅರ್ಲೇಕರ್ ಏನು ತಮಿಳುನಾಡಿನ ಗವರ್ನರ್ ಇದ್ದಾರೆ, ಅವರೊಂದು ರಾಷ್ಟ್ರೀಯ ಚಾನಲ್ ಒಂದಕ್ಕೆ ಇಂಟರ್ವ್ಯೂನು ಕೂಡ ಕೊಟ್ಟರು. ಓಕೆ, ಅನ್ಯೂಸುವಲ್ ಹಂಗೆ ಕೊಡಲ್ಲ ಗವರ್ನರ್. ಹೌದು. ವಿಜಯ್ ಬಂದು ಏನು ಹೇಳಿದರು ನೋಡಿ, ನನಗೆ 35% ವೋಟ್ ಬಂದಿದೆ, 5 ಶಾಸಕರ ಪತ್ರವನ್ನು ಅವ್ರು ಹಿಡ್ಕೊಂಡು ಬಂದಿದ್ರು. 5 ಪ್ಲಸ್ ಅವ್ರು 108. ಹಾಂ, ಅಂದರೆ +5. ಹಾಂ, +5. ಓಕೆ, 118 ಬೇಕಲ್ಲಿ. ಬೊಮ್ಮಾಯಿ ಜಡ್ಜ್ಮೆಂಟ್ ತಲೆ ಎಣಿಸಬೇಡಿ ಅಂತ ಹೇಳಿದ್ದೆ ಹೊರತು, ರಾಜ್ಯಪಾಲರು ತನ್ನ ವಿವೇಚನೆಯನ್ನು ಬಳಸಿ ನಿಮಗೆ ಬಹುಮತ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು, ಬಹುಮತ ಇದೆ 2 ಅರ್ಥ ಮಾಡಬೇಕಾದ್ರಲ್ಲಿ, ತಲೆ ಎಣಿಸೋದು ಬೇರೆ. ಬಟ್ ನೀವು ಸಮಾಧಾನ ಆಗಬೇಕಲ್ಲ. 119 ಶಾಸಕರ ಬೆಂಬಲದ ಪತ್ರ ಆದರೂ ನಿಮ್ಮ ಹತ್ರ ಇರಬೇಕಲ್ಲ, ನೀವು ಅಧಿಕಾರವನ್ನು ರಚಿಸ್ತೀನಿ ಅಂತಂದಾಗ. ಟೆಕ್ನಿಕಲ್ ಅಂದರೆ ನಾನು ಹೇಳೋದು ವಿಜಯ್ಗೆ ಅದು ಸಾಧ್ಯ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಟೆಕ್ನಿಕಲಿ ನೀವು ಸರ್ಕಾರ ರಚನೆಯ ಹಕ್ಕು ಮಂಡಿಸ್ಲಿಕ್ಕೆ ಬಂದಾಗ 96ರಲ್ಲಿ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಿಂಗಲ್ ಲಾರ್ಜೆಸ್ಟ್ ಬ್ಲಾಕ್ ಅನ್ನುವ ಕಾರಣಕ್ಕೋಸ್ಕರ ಕರೆದಿದ್ದು. ಅದು ನೆಕ್ಸ್ಟ್ ಬರುತ್ತೀಗ. ಅದು ಒಂದು ವೇಳೆ ಇವ್ರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಆವಾಗ ನೀವು ಸಿಂಗಲ್ ಲಾರ್ಜೆಸ್ಟನ್ನು ಮೊದಲು ಕರೆದು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದೆ. ಓಕೆ. ಈಗ ವಿಜಯ್ ಅವರು ವಿಜಯ್ ಅವರು ಏನು ಹೇಳಿದರು ರಾಜ್ಯಪಾಲರಿಗೆ, ಇಲ್ಲ ನಾನು ತರ್ತೀನಿ, ನಾನು ಬೆಂಬಲದ ಪತ್ರದೊಡನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವ್ರೇನು ಹೇಳಿದ್ರು, ಇಲ್ಲ ನೀವು ವೋಟ್ ಶೇರ್ ನನಗೆ 35% ಬಂದಿದೆ, 108 ಸೀಟ್ ಬಂದಿದೆ, ನನಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಬಟ್ ರಾಜ್ಯಪಾಲರು ಹೇಳಿದರು, ನೀವು 118 ನಂಬರ್ ಇರ್ತಕ್ಕಂಥ ಲೆಟರ್ಸನ್ನು ತನ್ನಿ, ಅವರೇನು ಶಾಸಕರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿಲ್ಲ, ನೀವು ಲೆಟರ್ಸನ್ನು ತನ್ನಿ. ಆ್ಯಂಡ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿವೇಚನೆಯೂ ಅಲ್ಲ, ಅದು ಅಧಿಕಾರ, ಮತ್ತು ಹಿ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ನಂಬರ್ಸ್. ಓಕೆ, ಆಗಲೇ ಅವರು ನಿಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬೇಕಾಗತ್ತೆ, ಯಾವುದೇ ಪಾರ್ಟಿ ಇದ್ದರೂ ಕೂಡ. ಅದು ಹೇಳಿದ್ದಾರೆ ಹೊರತು ನೀವು ನಾನು ತಲೆ ಎಣಿಸ್ತೀನಿ ಅಥವಾ ಬೊಮ್ಮಾಯಿ ಜಡ್ಜ್ಮೆಂಟ್ನ ವೈಲೇಷನ್ ಎಲ್ಲೂ ಆಗ್ತಾ ಇಲ್ಲ. ಅವರೇನು ಹೇಳಿದರು, 118 ನಂಬರ್ನ ಬೆಂಬಲದ ಪತ್ರದೊಡನೆ ನೀವು ಬನ್ನಿ, ಸರ್ಕಾರ ರಚನೆ ಹಕ್ಕು ಮಂಡಿಸಿ ಪ್ರಮಾಣ ವಚನವನ್ನು ಬೋಧಿಸ್ತೀನಿ ಅಂತ ರಾಜ್ಯಪಾಲರು ಹೇಳಿ ಕಳಿಸಿದ್ದಾರೆ. ವಿಜಯ್ ಅವರು ಹೇಳಿದರು, ಆಯಿತು, ನಾನು 108 + 5 113 ತಂದಿದ್ದೀನಿ, ಇನ್ನೂ 5 ಜನರ ಬೆಂಬಲದ ಪತ್ರದೊಡನೆ ವಾಪಸ್ ಬರ್ತೀನಿ ಅಂತ ವಿಜಯ್ ಹೇಳಿ ಹೋಗಿದ್ದಾರೆ. ಸೊ ದೇರ್ ಇಸ್ ನೋ ಫ್ರಿಕ್ಷನ್ ಆಸ್ ಸಚ್. ಐ ಡೋಂಟ್ ಥಿಂಕ್ ಸೊ. ಓಕೆ, ಸಿ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಕೆಲಸ ಅದು. ಇಲ್ಲ ನಿಮ್ಗೆ 113 ಇದೆ, ನೀವು ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದೀರಿ ಅಂತ ಹಾಗೆ ನೀವು ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಲಿಕ್ಕಾಗಲ್ಲ. ಹಿ ಶುಡ್ ಬಿ ಸ್ಯಾಟಿಸ್ಫೈಡ್ ದ್ಯಾಟ್ ನಿಮ್ಮ ಬಳಿ ನಂಬರ್ಸ್ ಇವೆ ಅಂತಕ್ಕಂಥದ್ದು. ಈಗ ನಿಮ್ಮ ಬಳಿ ನಂಬರ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ ಸಿಂಗಲ್ ಲಾರ್ಜೆಸ್ಟ್ ಬ್ಲಾಕ್. ಯಾರೂ ಹಕ್ಕನ್ನು ಮಂಡಿಸದೆ ಹೋದರೆ ಸಿಂಗಲ್ ಲಾರ್ಜೆಸ್ಟ್ ಬ್ಲಾಕನ್ನು ಕರೆದು ನಿಮ್ಗೆ ಸಾಧ್ಯ ಉಂಟಾ ಅಂತ ಕೇಳೋದು, ಅದು ನೆಕ್ಸ್ಟ್ ಸ್ಟೆಪ್. ಈಗ ವಿಜಯ್ ಬಂದು 113 ಕೊಟ್ಟಾಗ ಇನ್ನೂ 5ರದು ಬೆಂಬಲದ ಪತ್ರ ತೆಗೆದುಕೊಂಡು ಬನ್ನಿ ಅನ್ನೋದನ್ನು ರಾಜ್ಯಪಾಲರು ಹೇಳಿ ಕಳಿಸಿದ್ದಾರೆ. ನನಗೇನು ಅನ್ಸಲ್ಲ ಅದು ಬೊಮ್ಮಾಯಿ ಜಡ್ಜ್ಮೆಂಟ್ನ ಒಂದು ವೈಲೇಷನ್. ಇಂಟರ್ವ್ಯೂ ಕೊಟ್ಟರು ಅಂದ್ರಲ್ಲ, ಏನು ಹೇಳಿದ್ರು? ಹಾಂ, ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು ರಾಜ್ಯಪಾಲರು. ನಾನು ಈಗ ನೋಡ್ತಾ ಇದ್ದೆ, ರಾಜೇಂದ್ರ ಅರ್ಲೇಕರ್ ಅವರು ನ್ಯಾಷನಲ್ ಚಾನಲ್ ಒಂದಕ್ಕೆ ಫೋನು ಕೊಡ್ತಾರೆ. ಓಕೆ, ಫೋನ್ನಲ್ಲಿ ಹೇಳ್ತಾರೆ, ಇಲ್ಲ ವಿಜಯ್ ಬಂದಿದ್ರು, ವಿಜಯ್ ಬಂದು ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರು, ಅವರು ವೋಟ್ ಶೇರ್ ಬಗ್ಗೆ ಹೇಳ್ತಾ ಇದ್ರು. ನಾನು ಹೇಳಿದೆ, ವೋಟ್ ಶೇರ್ ಮ್ಯಾಟ್ರ್ ಆಗಲ್ಲ, ವಾಟ್ ಮ್ಯಾಟರ್ಸ್ ಈಸ್ ನಂಬರ್ಸ್. ನೀವು ನಂಬರ್ಸ್ ಇರ್ತಕ್ಕಂಥ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ
ವಿಜಯ್ ಅವರು ಹೇಳಿದರು ಆಯಿತು ನೀವು ಹೇಳದಂತೆ ನಾನು ನಂಬರ್ಸ್ ಇರೋ ಪತ್ರವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಓಕೆ ಓಕೆ. ಸೊ ಮುಂದಿನ ದಿನಗಳಲ್ಲಿ ಈಗ ನಾಳೆ ಬಹುಶಃ ವಾಪಸ್ ವಿಜಯ್ ಅವರು ಬರ್ಬೋದು. ಅವ್ರಿಗೆ CPM ಇದೆ, ಮುಸ್ಲಿಂ ಲೀಗ್ ಇದೆ, VCK ಇದೆ. ಅದೇ ಟೋಟಲ್ ನಂಬರ್ಸ್ ಇತ್ತು ಪ್ರಶಾಂತ್, ಅದು 108 ಇವ್ರದ್ದು. ಹೌದು. 5 ಜನ ಕಾಂಗ್ರೆಸ್ಸು, 113 ಆಯಿತು. ಮುಸ್ಲಿಂ ಲೀಗ್ನ 2 ಇದ್ದಾರೆ, 115 ಆಯಿತು. CPIMನ 2 ಇದ್ದಾರೆ, 117 ಆಯಿತು. CPIನ 2 ಇದ್ದಾರೆ, 119 ಆಯಿತು. VCK ಇದೆ, PMK ಇದೆ. PMK VCK ಜೊತೆಗೆ ಬರಲ್ಲ ಅಂತದ್ದು. ಕರೆಕ್ಟ್, ಇಬ್ಬರಲ್ಲೊಬ್ರು. ಸೊ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಅವ್ರನ್ನ ತರ್ತೀನಿ. ಈಗ ನೀವು ಸರ್ಕಾರ ಹಂಗಿರಲ್ಲ ವ್ಯವಸ್ಥೆ. ಓಕೆ. ಅಂದರೆ ಅದು ಬೊಮ್ಮಾಯಿ ಜಜ್ಮೆಂಟ್ ಏನು ಹೇಳುತ್ತೆ, ರಾಜ್ಯಪಾಲರು ಶಾಸಕರನ್ನ ಕರೆದು ನೀವಿದಿರೋ ಇಲ್ವೋ ವಾಪಸ್ ಪಡೆದು ಸರ್ಕಾರ ಬೀಳಿಸ್ತೀವಿ ಅಂತ ಹೊರಟಾಗ ಓಕೆ, ನೀವು ಈಗ ಕರೆದು ಇಲ್ಲ ಹಂತದಲ್ಲ. ಈಗ ಹಿ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ನಂಬರ್ಸ್. ಓಕೆ. ಬಹುಮತದ ಸಂಖ್ಯೆ ಯಾರು ಸರ್ಕಾರ ರಚನೆ ಹಕ್ಕನ್ನು ಮಂಡಿಸ್ಲಿಕ್ಕೆ ಬರ್ತಾರೆ ಅವರ ಬಳಿ ಆ ಪತ್ರಗಳು ಉಂಟಾ, ಅವರೆಲ್ಲೂ ಕೂಡ ನೀವು ಶಾಸಕರನ್ನು ಕರ್ಕೊಂಬನ್ನಿ, ಅವ್ರು ನಾನು ಮುಖತಃ ಕೇಳ್ತೀನಿ ಅಂತ ಹೇಳಲಿಕ್ಕೆ ಹೊರಟ್ರೆ ಅದು ರಾಜ್ಯಪಾಲರ ತಪ್ಪು. ರಾಜ್ಯಪಾಲರು ಹಿ ಶುಡ್ ಬಿ ಸ್ಯಾಟಿಸ್ಫೈಡ್. ಶಾಸಕಾಂಗ ಪಕ್ಷದ ಸಭೆ, ಈಗ VCK ಶಾಸಕಾಂಗ ಪಕ್ಷದ ಸಭೆ ಅಥವಾ 2 ಶಾಸಕರ ಪತ್ರ, PMK, ಮುಸ್ಲಿಂ ಲೀಗ್, CPI, CPM ಅವರೆಲ್ಲರದು ಪತ್ರ. ಈಗ ಕಾಂಗ್ರೆಸ್ದು ಪಬ್ಲಿಕ್ ಡೊಮೇನಲ್ಲೇ ಇದೆ. ಹೌದು, ಅವರೆಲ್ಲ ಶಾಸಕರು ಹೋಗಿ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಉಳಿದವರು ಕೊಡ್ತಾರೆ, ಕೊಡಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಬಟ್ ವಿಜಯ್ ಮುಂಚೆ ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ. ರಾಜ್ಯಪಾಲರು ಹೇಳಿದ್ದಾರೆ ನೀವು ನಂಬರ್ಸ್ ಇರ್ತಕ್ಕಂಥ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ. ಫಾರ್ಮ್ಯಾಲಿಟೀಸ್ ಮುಗಿಬೇಕಾಗಿದೆ ಅಷ್ಟೇ, ಟೆಕ್ನಿಕಲ್ ಫಾರ್ಮ್ಯಾಲಿಟೀಸ್ ಅಷ್ಟೇ ಮುಗಿಬೇಕಾಗಿದೆ. ಎಸ್, ಕಾಂಗ್ರೆಸ್ನ ನಿರ್ಧಾರ ನಿರೀಕ್ಷಿತವ? ಅದಿತ್ತು ನೋಡಿ, ರಾಜಕೀಯ ಪಕ್ಷಗಳು ದೇ ಆರ್ ಆಲ್ವೇಸ್ ಅಪಾರ್ಚುನಿಸ್ಟ್. ಅಂದರೆ ಈಗ DMK ಜೊತೆ ಮೈತ್ರಿ ಇದೆ, DMK ಸೋತ್ಬಿಟ್ಟಿದೆ. ವಿಜಯ್ BJP ಜೊತೆ ಹೋಗ್ತಾರೆ, ನನಗೇನು ವಿಜಯ್ BJP ಜೊತೆ ಹೋಗ್ತಿದ್ರು ಅಂತ ಅನ್ನಿಸ್ತಾ ಇಲ್ಲ. ಎಸ್, ಬಟ್ ಮುಂದಿನ ವಿಧಾನಸಭೆ, ಮುಂದಿನ ಲೋಕಸಭೆ ನಿಶ್ಚಿತವಾಗಿ ತಲೆಯಲ್ಲಿರುತ್ತೆ. ಹೌದು. AIADMK ಕೊಲಾಪ್ಸ್ ಆದಾಗ AIADMK ಜೊತೆ ಏನಾದರೂ ವಿಜಯ್ ಆ ಒಂದು ಗುಂಪಿನ ಜೊತೆ ಹೋದರೆ ಅವರು ಒಂದು ಥರ್ಡ್ ಪಾರ್ಟಿ ಸೆಗ್ಮೆಂಟಲ್ಲಿ ಬಂದುಬಿಡ್ತಾರೆ. ಲೈಕ್ ಜಗನ್ ಇದ್ದಾರೆ, ಕೇಜ್ರಿವಾಲ್ ಇದ್ದಾರೆ ಈಗ. ಕರೆಕ್ಟ್. ಬಟ್ ಈಗ ಮೈತ್ರಿ ಮಾಡಿಕೊಂಡ್ರೆ ಇಂಡಿಯಾ ಒಕ್ಕೂಟದ ಒಂದು ಬ್ಲಾಕ್ನಲ್ಲಿ ಒಂದು ದೊಡ್ಡ ಪಕ್ಷ ತಮಿಳುನಾಡದ್ದು ಅಧಿಕಾರ ನಡೆಸ್ತಕ್ಕಂಥ ಪಕ್ಷ ಬರುತ್ತೆ. ಈಗಿನ ಸೆಂಟಿಮೆಂಟ್ಸ್ ನೋಡಿದರೆ ಮುಂದಿನ ಲೋಕಸಭಾ ಚುನಾವಣೆ ಕೂಡ ವಿಜಯ್ ಸ್ವೀಪ್ ಮಾಡುವ ಸಾಧ್ಯತೆಗಳು ಹೆಚ್ಚು. ಆ ದೃಷ್ಟಿಕೋನದಿಂದ ಕಾಂಗ್ರೆಸ್ ಒಂದು ಪ್ರಾಗ್ಮ್ಯಾಟಿಕ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ. ಬಟ್ ನನಗನ್ಸುತ್ತೆ ಕಾಂಗ್ರೆಸ್ ಒಂದು ಪಾರ್ಟಿಯಾಗಿ ಈ ನಿರ್ಧಾರವನ್ನು ಪ್ರೀಪೋಲ್ ಅಲೈನ್ಸ್ನಲ್ಲಿ ತೆಗೆದುಕೊಂಡಿದ್ರೆ ಹೌದು, ಅವರನ್ನು ಪೊಲಿಟಿಕಲಿ ಜಾಣರು ಅಂತ ಕರಿತಾ ಇದ್ರು. ಇದೇನು ಸ್ಟೋರಿ ಅದು? ರಾಹುಲ್ ಗಾಂಧಿ ಅವ್ರಿಗೆ ಮನಸ್ಸಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಡ ಅಂದ್ರು ಅಂತಾರಲ್ಲ. ಅಜಿತ್, ಈಗ ಅದನ್ನು ನಿನ್ನೆ ನಾನು ಇವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಮಾಣಿಕ್ಯಂ ಠಾಗೋರ್. ಇಲ್ಲಿ ಇವತ್ತು ಕಾಂಗ್ರೆಸ್ನ ವಕ್ತಾರರು ಬೆಳಿಗ್ಗೆ ಹೇಳ್ತಾ ಇದ್ರು, ಇಲ್ಲ ಮಾಣಿಕ್ಯಂ ಠಾಗೋರು, ಚಿದಂಬರಮ್ಮು ಇವರೆಲ್ಲ ವಿರೋಧ ಮಾಡಿಬಿಟ್ರು, ರಾಹುಲ್ ಗಾಂಧಿ ಮನಸ್ಸಿತ್ತು ಅಂತ. ಮಾಣಿಕ್ಯಂ ಠಾಗೋರ್ ಏನು ಹೇಳಿದ್ರು ಗೊತ್ತಾ ಇಂಟರ್ವ್ಯೂದಲ್ಲಿ? ನಾನು ನನ್ನ ಅಭಿಪ್ರಾಯವನ್ನೇ ಹೇಳಿದ್ದೆ TVK ಜೊತೆ ಹೋಗಬೇಕು ಅಂತ, ಬಟ್ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಳ್ತು, ಸುಮ್ಮನಾದೆ ಅಂತ. ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ. ಒಂದು ಯೂಶುವಲ್ ಕೋರ್ಸಲ್ಲಿ ಬರುತ್ತೆ, ಗಾಂಧಿ ಕುಟುಂಬ ಹೇಳಿತ್ತು, ಬೇರೆಯವರು ಒಪ್ಪಲಿಲ್ಲ, ಈ ಮಾತುಗಳೆಲ್ಲ ಬರ್ತವೆ. ಹೌದು. ಬಟ್ ನನಗನ್ಸದ್ದು ನೋಡಿ ಅಜಿತ್, ನೀವು ಕಲೆಕ್ಟಿವ್ಲಿ ಆಸ್ ಎ ಪಾರ್ಟಿ, ಹೌದು, ಈಗ ರಾಮ್ವಿಲಾಸ್ ಪಾಸ್ವಾನ್, ರಾಮದಾಸ್ ಅಠೌಲೆ ಎಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ನೋಡಿ, ಗೆದ್ದವರ ಜೊತೆ ಇರ್ತಾರೆ ಅವ್ರು ಯಾವಾಗಲೂ. ಅಂಥ ನಿರ್ಧಾರವನ್ನು ನಿಮ್ಗೆ ಯಾಕೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಜಡ್ಜ್ ಮಾಡೋಕ್ಕಾಗಲಿಲ್ಲ ಅಂತ ಅರ್ಥ. ಅದು DMK ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ಕೊಂಡಿದ್ರು, ಹಾಗೆ ಅಂದ್ಕೊಂಡಿದ್ರು. ಮತ್ತು ನಾವು ಈಗಲೇ DMKಯನ್ನು ಬಿಟ್ಟು TVK ಜೊತೆ ಹೋಗಿ TVKನೂ ಕೊಲ್ಯಾಪ್ಸ್ ಆದರೆ ಹೌದು, DMK ಹೋಗಿ BJPಗೆ ಸಪೋರ್ಟ್ ಮಾಡ್ಬೋದು. ಆ ಆತಂಕ ಈಗ DMK ಏನು ಮಾಡುತ್ತೆ ಅಂತ, ಈಗ ಲೋಕಸಭಾ ಚುನಾವಣೆ ಬರುವ ತನಕ ಅನೇಕ ಬಿಲ್ಗಳು ಬರ್ತವೆ, ಅಧಿವೇಶನ ನಡೆಯುತ್ತೆ. ಅದೇ ಇದರಲ್ಲಿ 2 ರೀತಿ ಇದೆ ಅಂತ ಅನ್ಸುತ್ತೆ ನನಗೆ. AIADMK ಹೋಲ್ಡ್ ಮಾಡಲಿಲ್ಲ ಅಂತಂದರೆ, ಓಕೆ, AIADMK 30-35 ಶಾಸಕರು ಏನಾದರೂ ಒಡೆದು ವಿಜಯ್ ಜೊತೆ ಹೋಗ್ತಕ್ಕ, ಯಾಕಂದರೆ
AIADMK ಪೊಲಿಟಿಕಲಿ ಬದುಕಿ ಉಳಿಯುವ ಅಥವಾ ಸರ್ವೈವ್ ಆಗುವ ಕಾರಣವನ್ನೇ ಕಳ್ಕೊಂಡ್ಬಿಡ್ತದೆ. ಎಸ್ ಎಸ್. ಒಂದು ಪೊಲಿಟಿಕಲ್ ಇರಿ ಪ್ರಶಾಂತ್, ಒಂದು ಸಣ್ಣ ಬ್ರೇಕ್ ತಗೋತೀನಿ. AIADMKನಲ್ಲಿ ಎರಡು ಬಣಗಳಾಗಿ ಎರಡೂ ಬಣಗಳು ಬಡದಾಡ್ಕೊಳ್ತಾ ಇರುವ ಒಂದು ಸುದ್ದಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.